ಈ ಮನುಷ್ಯನ ಬದುಕು ಗಾಳಿಗೊಟ್ಟಿದ ದೀಪದಂತೆ. ಹಾಗಾಗಿ ಆಗಲೋ ಈಗಲೋ ಹಾರುವ ತೀರುವ ಬಾಳುವ. ಹಾಗಾಗಿ ಆ ಪ್ರಸಿದ್ಧ ಕವಿಗಳಾದ ದೊಡ್ಡರಂಗೇಗೌಡರು ಒಂದು ಅದ್ಭುತವಾದ ಒಂದು ಸಾಹಿತ್ಯವನ್ನು ನಮಗೆಲ್ಲ ಕೊಟ್ಟೋಗಿದ್ದಾರೆ. ಆ ಸಾಹಿತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅವರ ಆ ಒಂದು ಅದ್ಭುತವಾದ ಸಾಹಿತ್ಯವನ್ನ ಪ್ರಸ್ತುತಪಡಿಸ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಯಾರಿಗೋ ನಾಳೆ ಹಾದಿ ಹೇಗೋ ಏನೋ ಗೊತ್ತಿಲ್ಲ, ಕಾಲನ ಅಂಕೆ ತಪ್ಪಿ ಯಾರು ಇಲ್ಲಿ ಉಳಿದಿಲ್ಲ. ಮುಗಿಯದ ಲೋಕದ ಪಯಣವೆಂದು ಬಂಧವೇ ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಆಗಲೋ ಈಗಲೋ ಹಾರುವ ತೀರುವ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಆಗಲೋ ಈಗಲೋ ಹಾರುವ ತೀರುವ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಯಾರಿಗೋ ನಾಳೆ ಹಾದಿ ಹೇಗೋ ಏನೋ ಗೊತ್ತಿಲ್ಲ, ಕಾಲನ ಅಂಕೆ ತಪ್ಪಿ ಯಾರು ಇಲ್ಲಿ ಉಳಿದಿಲ್ಲ. ಯಾರಿಗೋ ನಾಳೆ ಹಾದಿ ಹೇಗೋ ಏನೋ ಗೊತ್ತಿಲ್ಲ, ಕಾಲನ ಅಂಕೆ ತಪ್ಪಿ ಯಾರು ಇಲ್ಲಿ ಉಳಿದಿಲ್ಲ. ಮುಗಿಯದ ಲೋಕದ ಪಯಣವೆಂದು ಬಂಧವೇ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಆಗಲೋ ಈಗಲೋ ಹಾರುವ ತೀರುವ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ರಾಗವು ಗಂಗೆಯಾಗಿ ಹರಿದಂತೆಲ್ಲ ಸಂಗವೇ, ಭೋಗವು ಮೈಯಲ್ಲೂರಿ ಬೆಳೆದಂತೆಲ್ಲ ಕೆಂಡವೇ. ರಾಗವು ಗಂಗೆಯಾಗಿ ಹರಿದಂತೆಲ್ಲ ಸಂಗವೇ, ಭೋಗವು ಮೈಯಲ್ಲೂರಿ ಬೆಳೆದಂತೆಲ್ಲ ಕೆಂಡವೇ. ಜಗದಳು ನಡೆದಿದೆ ರಾಗ ಭೋಗದ ಆಟವೇ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಆಗಲೋ ಈಗಲೋ ಹಾರುವ ತೀರುವ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ.